ವೆಲ್ಕಮ್ ಟು ಮಾಯಾ ಜಗತ್ತು ಕನ್ನಡ ಯೂಟ್ಯೂಬ್ ಚಾನಲ್ಗೆ. ನಾನಿವತ್ತು ತುಂಬ ಸಿಂಪಲ್ ಆಗಿ 20-30 ಈ ರೀತಿಯಾಗಿ ನಾವು ಸೇವಿಂಗ್ಸನ್ನು ಮಾಡ್ತಾ ಬಂದರೆ ವರ್ಷದ ಕೊನೆಯಲ್ಲಿ ಒಳ್ಳೆ ಅಮೌಂಟ್ ಅಂತೂ ಕೈಗೆ ಸಿಗುತ್ತೆ. ಇವಾಗಲೂ ಇದು ನಮಗೆ ತುಂಬಾ ಹೆಲ್ಪ್ ಆಗುತ್ತೆ. ವಿಡಿಯೋನ ಕೊನೆ ತನಕ ನೋಡಿ. ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೇ ವಿಡಿಯೋನ ನೋಡ್ತಾ ಇದ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಒಂದು ಮಂತಲ್ಲಿ ನಮಗೆ 4 ವೀಕ್ ಬರುತ್ತೆ. ಎಕ್ಸ್ಟ್ರಾ ನಿಮಗೆ ಒಂದು 2 ದಿನ ಅಥವಾ 3 ದಿನ ಎಕ್ಸ್ಟ್ರಾ ಬರುತ್ತೆ. ಈ ಒಂದು 3 ದಿನದಲ್ಲಿ ನಾವು ಏನು ಸೇವಿಂಗ್ಸ್ ಅಂತ ಇರುತ್ತೆ ಅದನ್ನು ಮಾಡ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಈ 3 ದಿನನ ಹಾಗೆ ಬಿಟ್ಬಿಡೋಣ. 4 ವಾರ ಈ ಒಂದು ಫಸ್ಟ್ ಮಂತ್ ಏನಿರುತ್ತೆ ಅದರಲ್ಲಿ ಈ ಒಂದು 4 ವಾರಗಳಲ್ಲಿ ನಾವು ಸೇವಿಂಗ್ಸನ್ನು ಮಾಡ್ಕೊಳ್ಬೇಕು. ಬರೀ 4 ದಿನ ಅಂದರೆ ಒಂದು ವಾರದಲ್ಲಿ, ಒಂದು ವಾರ ಏನು ಬರುತ್ತೆ ಅದರಲ್ಲಿ ನೀವು ಬರೀ 4 ದಿನ ಸೇವಿಂಗ್ಸ್ನ ಮಾಡಿಕೊಂಡ್ರೆ ಸಾಕು. ಇನ್ನು ಎಕ್ಸ್ಟ್ರಾ 3 ದಿನ ನೀವು ನೋಡಿ ಕೊನೆಯಲ್ಲಿ, ವಾರದ ಕೊನೆಯಲ್ಲಿ ಈ 3 ದಿನಗಳನ್ನಾದರೂ ಗ್ಯಾಪ್ ಕೊಡ್ಕೋಬೋದು. ಏನು 3 ದಿನ ಬರುತ್ತೆ ಅದನ್ನಾದರೂ ಬಿಟ್ಕೊಳ್ಬೋದು, ಅಥವಾ ವಾರದ ಕೊನೆಯಲ್ಲಿ ಈ ಒಂದು 3 ದಿನಗಳಾದರೂ ಗ್ಯಾಪ್ ಕೊಟ್ಕೊಳ್ಬೋದು. ನಿಮಗೆ ಯಾವುದು ಅನುಕೂಲ ಆ ಒಂದು 3 ದಿನಗಳನ್ನು ಬಿಟ್ಟು ಇನ್ನು ವಾರದಲ್ಲಿ ಉಳಿದಂತಹ 4 ದಿನಗಳಲ್ಲಿ ನೀವು ಏನು ಸೇವಿಂಗ್ಸ್ ಅಂತ ಇರುತ್ತೆ ಅದನ್ನು ಮಾಡ್ಕೊಳ್ಬೇಕಾಗತ್ತೆ. ಇದು ಫಸ್ಟು ವಾರದ 1ನೇ ದಿನ, 2ನೇ ದಿನ, 3ನೇ ದಿನ ಇದನ್ನು ನಾನು ಗ್ಯಾಪ್ ಕೊಡ್ತಾ ಇದ್ದೀನಿ. ನಂತರ ಬರುವಂಥ 4ನೇ ದಿನ ಫಸ್ಟ್ ಡೇ ನಾವೇನು ಮಾಡಬೇಕು, 20 ರೂಪಾಯಿನ ಸೇವ್ ಮಾಡಬೇಕು. ಮತ್ತು 2ನೇ ದಿನ 20 ರೂಪಾಯಿ, 3ನೇ ದಿನ 20 ರೂಪಾಯಿ, 4ನೇ ದಿನ 20 ರೂಪಾಯಿ. ಅಲ್ಲಿ 4 ದಿನ ಮಾತ್ರ ಸೇವ್ ಮಾಡ್ತೀವಿ. ಅದರಲ್ಲಿ ಬರೀ 20 ರೂಪಾಯಿ. ನಾವು ಈಗ ಒಂದು ಹಾಲು ತರಕ್ಕೆ ಹೋದ್ವು, ಅಥವಾ ಏನೋ ಒಂದು ಮೊಸರು ತರಕ್ಕೆ ಹೋದ್ವು, ಅಥವಾ ಏನೋ ಒಂದು ತರಕಾರಿ ತರಕ್ಕೆ ಹೋದ್ವು, ಅದರಲ್ಲಿ ದಿನಕ್ಕೆ ನಮಗೆ 20 ರೂಪಾಯಿ ಖಂಡಿತವಾಗ್ಲೂ ಉಳಿದಿರುತ್ತೆ. ಅದನ್ನು ನಾವಿಲ್ಲಿ ಸೇವಿಂಗ್ಸ್ ಅಂಥೇಳಿ ಮಾಡ್ಕೊಳ್ಬೋದು. ಓಕೆ, 80 ರೂಪಾಯಿ ಉಳಿಯುತ್ತೆ ನೋಡಿ. ನಾವೇನು ಕಷ್ಟಪಡೋವಂಥ ಅವಶ್ಯಕತೆ ಇಲ್ಲ. ಹಾಲು, ಮೊಸರು, ತರಕಾರಿ ಏನೋ ತರಕ್ಕೆ ಹೋದ ಕಡೆ 20 ರೂಪಾಯಿನ ಇಲ್ಲಿ ಸೇವಿಂಗ್ಸ್ ಮಾಡಿಕೊಂಡ್ರೆ ಸಾಕು. ವಾರದಲ್ಲಿ ನಮಗೆ 80 ರೂಪಾಯಿ ಉಳಿದ್ಬಿಡುತ್ತೆ ಅಷ್ಟೇ. ನಾನು ಸೆಕೆಂಡ್ ವೀಕು ತಿಂಗಳ 1ನೇ ವಾರದಲ್ಲಿ 80 ರೂಪಾಯಿ ಉಳಿಸ್ಕೊಂಡ್ವಿ. ಇನ್ನು 2ನೇ ವಾರದಲ್ಲೂ ಕೂಡ ನಾನು ಈ ಒಂದು 3 ದಿನಗಳನ್ನು ಗ್ಯಾಪ್ ಕೊಡ್ತಾ ಇದ್ದೀನಿ. ಅಂದರೆ ಫಸ್ಟು 3 ಡೇಸ್ ಏನು ಬರುತ್ತೆ ಅದನ್ನು ಗ್ಯಾಪ್ ಕೊಟ್ಕೊಳ್ಬೇಕು. ನಂತರ ನಾವು ಇಲ್ಲಿ ಮತ್ತೆ ಏನೋ ಸೇವಿಂಗ್ಸನ್ನು ಶುರು ಮಾಡ್ಕೊಳ್ಬೇಕು. 20 ರೂಪಾಯಿ ಸೇವಿಂಗ್ ಮಾಡಿದೆ 2ನೇ ದಿನ, ಮತ್ತು 3ನೇ ದಿನ, ಮತ್ತು ವಾರದ ಕೊನೆಯಲ್ಲಿ 4ನೇ ದಿನ. ಇಲ್ಲೂ ಕೂಡ ನಾನು 20 ರೂಪಾಯಿನ ಸೇವ್ ಮಾಡಿಕೊಂಡೆ. ಇಲ್ಲಿ ಎಷ್ಟಾಯಿತು ನಮಗೆ, ವಾರದ ಕೊನೆಯಲ್ಲಿ ಮತ್ತೆ 80 ರೂಪಾಯಿ ನಮಗೆ ಸೇವ್ ಆಯಿತು. ದಿನಕ್ಕೆ 20 ರೂಪಾಯಿ ಉಳಿಸ್ಕೊಂಡು ನಾವು ವಾರದಲ್ಲಿ ಸೆಕೆಂಡ್ ವಾರನೂ ಕೂಡ 80 ರೂಪಾಯಿನ ನಾವಿಲ್ಲಿ ಉಳಿಸ್ಕೊಂಡಿದ್ವಿ. ಮತ್ತು ಈ ಒಂದು 3ನೇ ವಾರದಲ್ಲೂ ಕೂಡ ನಾನು ಈ 3 ದಿನಗಳನ್ನು ಗ್ಯಾಪ್ ಕೊಟ್ಟು ಮತ್ತೆ 4ನೇ ದಿನದಿಂದ ಶುರು ಮಾಡ್ತಾ ಇದ್ದೀನಿ. 20 ರೂಪಾಯಿ 2ನೇ ದಿನ, 3ನೇ ದಿನ 20 ರೂಪಾಯಿ, 4ನೇ ದಿನ ಕೂಡ 20 ರೂಪಾಯಿ ಸೇವಿಂಗ್ ಮಾಡಿದೆ. ಇಲ್ಲಿ 80 ರೂಪಾಯಿ ನಮಗೆ ಉಳಿತಾಯ ಆಯಿತು ನೋಡಿ. 3 ವಾರಗಳಲ್ಲೂ ಕೂಡ 80 ರೂಪಾಯಿ ಉಳಿಸ್ಕೊಂಡೆ. 4ನೇ ವಾರ ಈ ಒಂದು 3 ದಿನಗಳನ್ನು ಬಿಡ್ತಾ ಇದ್ದೀನಿ. ಮತ್ತು 4ನೇ ದಿನದಿಂದ ಶುರು ಮಾಡ್ಕೊಳ್ತಾ ಇದ್ದೀನಿ. 20 ರೂಪಾಯಿನ ನಾನಿಲ್ಲಿ ಸೇವಿಂಗ್ಸನ್ನು ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನಮಗೆ ಎಷ್ಟು ಉಳಿತು, ವಾರದ ಕೊನೆಯಲ್ಲಿ 80 ರೂಪಾಯಿ ಉಳಿತು. ಇನ್ನು ಉಳಿದಂಥ ಈ ಒಂದು 2 ದಿನ ಉಳಿಯುತ್ತೆ, ಕೆಲವೊಂದು ತಿಂಗಳಲ್ಲಿ 3 ದಿನ ಉಳಿಯುತ್ತೆ, ಅದನ್ನು ಬಿಟ್ಬಿಡೋಣ. ನಾವು ವಾರದಲ್ಲಿ 4 ವಾರ 4 ದಿನಗಳಲ್ಲಿ ಸೇವ್ ಮಾಡಿಕೊಂಡ್ರೆ ಸಾಕು. ನಮಗೆ ಟೋಟಲ್ ಒಂದು ತಿಂಗಳಲ್ಲಿ ಎಷ್ಟು ಸೇವ್ ಆಗುತ್ತೆ ಅಂಥೇಳಿ ನೋಡ್ಕೊಳ್ಳೋಣ. 3ನೇ ವಾರ 80 ರೂಪಾಯಿ, 4ನೇ ವಾರ 80 ರೂಪಾಯಿ, 320 ರೂಪಾಯಿ ನಮಗೆ ಫಸ್ಟು ತಿಂಗಳು ಸೇವ್ ಆಯಿತು ನೋಡಿ. ಬರೀ ದಿನಕ್ಕೆ 20 ರೂಪಾಯಿ. ಅದರಲ್ಲೂ ಕೂಡ 3 ದಿನಗಳನ್ನು ಬಿಟ್ಟು ನಾವು ತಿಂಗಳಲ್ಲಿ ಆರಾಮಾಗಿ 300 ರೂಪಾಯಿ, 320 ರೂಪಾಯಿಯನ್ನು ಸೇವಿಂಗ್ಸನ್ನು ಮಾಡ್ಕೊಳ್ಬೋದು. ಏನೂ ಕಷ್ಟಪಡೋಂಗಿಲ್ಲ. ಉಳಿದಿರೋವಂಥ ದುಡ್ಡಲ್ಲಿ 20 ರೂಪಾಯಿ ಎತ್ತಿಟ್ಕೊಂಡ್ರೆ ಆರಾಮಾಗಿ 320 ರೂಪಾಯಿ ನಮಗೆ ತಿಂಗಳಿಗೆ ಸೇವ್ ಆಯಿತು. ಇದು ಇನ್ನು ನಾನು 2ನೇ ತಿಂಗಳಿನ ಸೇವಿಂಗ್ಸನ್ನು ಹೇಳ್ತಾ ಇದ್ದೀನಿ. ಇಲ್ಲಿ 7 ದಿನ ಬರುತ್ತೆ, ಆದರೆ ನಾನು ಇಲ್ಲಿ 4 ದಿನ ಮಾತ್ರ ಸೇವ್ ಮಾಡ್ತಾ ಇರೋದ್ರಿಂದ ಬರೀ 4 ದಿನಗಳನ್ನು ಮಾತ್ರ ಬರ್ಕೊಂಡಿದ್ದೀನಿ. ಈ ಒಂದು 4 ದಿನಗಳಲ್ಲಿ ನಾನೇನು ಮಾಡ್ತೀನಪ್ಪ ಅಂದರೆ, ನಾವು ಫಸ್ಟ್ ಮಂತ್ ಏನು ಮಾಡಿದ್ವಿ, 20 ರೂಪಾಯಿ ಸೇವ್ ಮಾಡಿದ್ವಿ. ಈಗ 10 ರೂಪಾಯಿ ನಾವು ಜಾಸ್ತಿ ಸೇರಿಸ್ಕೊಳ್ಬೇಕು. ಅಂದರೆ 20 ರೂಪಾಯಿ ಇದ್ದಿದ್ದನ್ನು ನಾವು 30 ರೂಪಾಯಿ ಮಾಡ್ಕೊಳ್ಬೇಕು. ನಾವು 20 ರೂಪಾಯಿನೇ ಸೇವ್ ಮಾಡಿದ್ವಿ ಅಂದಮೇಲೆ ಇನ್ನು 30 ರೂಪಾಯಿ ನಮಗೆ ಜಾಸ್ತಿ ಅನಿಸೋದಿಲ್ಲ. ಇನ್ನು ಅದಕ್ಕೆ 10 ರೂಪಾಯಿ ಆ್ಯಡ್ ಮಾಡಬೇಕು. ಹಾಗಾಗಿ ನಾನು ಈ ಒಂದು ತಿಂಗಳ ಒಂದು ವಾರದಲ್ಲಿ 4 ದಿನಗಳಲ್ಲಿ
ಮೂವತ್ತು ರೂಪಾಯಿಯನ್ನು ಹಾಗೆ ಸೇವ್ ಮಾಡ್ಕೊಂಡು ಬರ್ತಾ ಇದ್ದೀನಿ. ಅದು ನೋಡಿ, ವಾರದಲ್ಲಿ 4 ದಿನ 30 ರೂಪಾಯಿನ ನಾವು ಸೇವ್ ಮಾಡಬೇಕು. ನೋಡಿ ಎಷ್ಟಾಗುತ್ತೆ 30 ರೂಪಾಯಿ ಸೇವ್ ಮಾಡಿದ್ರೆ ಅಂತಂದರೆ 120 ರೂಪಾಯಿ ಒಂದು ವಾರಕ್ಕಾಗತ್ತೆ. ಇನ್ನು ನಾವಿಲ್ಲಿ ಒಂದು ತಿಂಗಳು ಸೇವ್ ಮಾಡ್ತಾ ಇದ್ದೀವಿ, ಹಾಗಾಗಿ 4 ವಾರಗಳಿಂದ ಇದನ್ನು ನಾವು ಗುಣಿಸಿದ್ರೆ ನಮಗೆ ಟೋಟಲ್ ಆಗಿ ಎಷ್ಟು ಬರುತ್ತಪ್ಪ ಅಂದರೆ 480 ರೂಪಾಯಿ ಒಂದು ತಿಂಗಳಿಗೆ ಸೇವ್ ಆಗುತ್ತೆ. ದಿನಕ್ಕೆ 30 ರೂಪಾಯಿ ಸೇವ್ ಮಾಡಿಕೊಂಡು ಒಂದು ತಿಂಗಳಿಗೆ ನಾವು 480 ರೂಪಾಯಿಯನ್ನು ಇಲ್ಲಿ ಸೇವ್ ಮಾಡ್ಕೊಂಡಿದ್ದೀವಿ. ಇನ್ನು ಇದೇ ರೀತಿಯಾಗಿ ನಾನು 3ನೇ ತಿಂಗಳಲ್ಲಿ ಅದೇ ರೀತಿಯಾಗಿ 10 ರೂಪಾಯಿನ ಜಾಸ್ತಿ ಮಾಡ್ಕೊಳ್ತೀನಿ. 30 ರೂಪಾಯಿ ಸೇವ್ ಮಾಡಿದ್ವಿ ಸೆಕೆಂಡ್ ಮಂತು. 2ನೇ ತಿಂಗಳಲ್ಲಿ ನಾವೇನು ಮಾಡ್ತೀವಪ್ಪ ಅಂದರೆ ಇನ್ನು 10 ರೂಪಾಯಿ ಜಾಸ್ತಿ ಮಾಡ್ಕೊಳ್ತೀವಿ. 40 ರೂಪಾಯಿಯನ್ನು ನಾನಿಲ್ಲಿ ಸೇವಿಂಗನ್ನು ಮಾಡ್ತಾಯಿದ್ದೀನಿ. ದಿನಕ್ಕೆ 40 ರೂಪಾಯಿ ಸೇವ್ ಮಾಡ್ತಾಯಿದ್ದೀನಿ. ಅದು ಕೂಡ ವಾರದಲ್ಲಿ 4 ದಿನ ಮಾತ್ರ. ಈ ಒಂದು ವಾರದಲ್ಲಿ ನನಗೆ ಆಗಿರುವಂಥ ಸೇವಿಂಗ್ಸು 160 ರೂಪಾಯಿ ಇಂಟು 4 ಅಂದರೆ ನಮಗೆ ಈ ಒಂದು ತಿಂಗಳಲ್ಲಿ ಒಟ್ಟು ಸೇವಿಂಗ್ಸ್ ಎಷ್ಟಾಗುತ್ತೆ ಅಂತಂದರೆ 640 ರೂಪಾಯಿ. ನೋಡಿ, 3ನೇ ತಿಂಗಳಲ್ಲಿ ನಾವು ಸೇವ್ ಮಾಡಿರುವಂಥ ದುಡ್ಡು 640 ರೂಪಾಯಿ. ಇನ್ನು 4ನೇ ತಿಂಗಳಿಗೆ ಬಂದರೆ ಮತ್ತೆ ಇದಕ್ಕೆ 10 ರೂಪಾಯಿ ಆ್ಯಡ್ ಮಾಡಬೇಕಾಗತ್ತೆ. 50 ರೂಪಾಯಿ ನಾನಿಲ್ಲಿ ಸೇವ್ ಮಾಡ್ತಾಯಿದ್ದೀನಿ. ದಿನದಲ್ಲಿ 50 ರೂಪಾಯಿ, ವಾರದಲ್ಲಿ 4 ದಿನ ಮಾತ್ರ ಸೇವ್ ಮಾಡಬೇಕು. ಟೋಟಲಾಗಿ ನಮಗೆ 200 ರೂಪಾಯಿ ಆಯಿತು. ಅದನ್ನು 4ರಿಂದ ನಾವು ಗುಣಿಸ್ಬೇಕಾಗತ್ತೆ. ಟೋಟಲ್ ಆಗಿ ನಮಗೆ ಇಲ್ಲಿ ಒಂದು ತಿಂಗಳಿಗೆ 800 ರೂಪಾಯಿ ಅನ್ನುವಂಥದ್ದು ಸೇವ್ ಆಯಿತು. 4ನೇ ತಿಂಗಳಲ್ಲಿ ನಮಗೆ ಸೇವ್ ಆದಂಥದ್ದು 800 ರೂಪಾಯಿ. ಇನ್ನು 5ನೇ ತಿಂಗಳಿಗೆ ಬಂದರೆ ಮತ್ತೆ 10 ರೂಪಾಯಿ ಎಕ್ಸ್ಟ್ರಾ ನಾವಿಲ್ಲಿ ಸೇರಿಸಿ 60 ರೂಪಾಯಿ ಮಾಡ್ಕೊಳ್ತಾ ಇದ್ವಿ. ಇನ್ನು ವಾರದಲ್ಲಿ ನಮಗೆ 4 ದಿನ ಸೇವ್ ಮಾಡ್ಕೊಳ್ಳೋದು, ಹಾಗಾಗಿ 4 ದಿನ ಹಾಕ್ಕೊಂಡು 60 ರೂಪಾಯಿ ಬರ್ಕೊಂಡಿದ್ದೀನಿ. ಟೋಟಲ್ ಆಗಿ ನಮಗೆ ಇದು 240 ರೂಪಾಯಿ ನಮಗೆ ಒಂದು ವಾರಕ್ಕೆ ಸೇವ್ ಆಯಿತು. ಇನ್ನು 4 ವಾರಗಳಿಗೆ ನಾವು ಇಲ್ಲಿ ಗುಣಿಸೋದಾದರೆ 960 ರೂಪಾಯಿ ನಮಗೆ ಈ ಒಂದು 5ನೇ ತಿಂಗಳಲ್ಲಿ ನಮಗೆ ಸೇವಿಂಗ್ಸ್ ಆದಂಥ ಒಂದು ಹಣ ಅಂತಲೇ ಹೇಳ್ಬೋದು. ಇನ್ನು ಅದೇ ರೀತಿಯಾಗಿ ನಾನಿಲ್ಲಿ 6ನೇ ತಿಂಗಳಲ್ಲಿ ಮತ್ತೆ 10 ರೂಪಾಯಿ ಎಕ್ಸ್ಟ್ರಾ ಸೇರಿಸ್ತಾ ಇದ್ದೀನಿ. ಅಂದರೆ 60 ರೂಪಾಯಿ ಸೇವ್ ಮಾಡ್ಕೊಂಡು ಬಂದಿದ್ದೀನಿ. ಇನ್ನು 6ನೇ ತಿಂಗಳಿಗೆ ಅದನ್ನು 10 ರೂಪಾಯಿ ಜಾಸ್ತಿ ಮಾಡಿ ನಾನಿಲ್ಲಿ 70 ರೂಪಾಯಿ ರೀತಿ ಸೇವ್ ಮಾಡ್ತಾ ಇದ್ದೀನಿ. ವಾರದಲ್ಲಿ 4 ದಿನ ಸೇವ್ ಮಾಡಿದೆ. ಟೋಟಲ್ ಆಗಿ ನಮಗೆ ಬಂದಂಥ ಒಂದು ವಾರಕ್ಕೆ ಬಂದಂಥ ದುಡ್ಡು ಅಂದರೆ ಸೇವಿಂಗ್ಸ್ ಆದಂಥ ದುಡ್ಡು 280 ರೂಪಾಯಿ. ಅದನ್ನು ನಾವು 4 ವಾರ ಮಾಡ್ಕೊಳ್ಬೇಕು. ಹಾಗಾಗಿ ಇಲ್ಲಿ ನಮಗೆ ಈ ಒಂದು 6ನೇ ತಿಂಗಳಲ್ಲಿ 1120 ರೂಪಾಯಿ ಅನ್ನುವಂಥದ್ದು ಸೇವಿಂಗ್ಸ್ ಆಯಿತು. ಇನ್ನು 7ನೇ ತಿಂಗಳಲ್ಲಿ ನಾನು ಮತ್ತೆ 10 ರೂಪಾಯಿ ಜಾಸ್ತಿ ಮಾಡಿಬಿಟ್ಟು ಈ ಒಂದು ಸೇವಿಂಗ್ಸನ್ನು 80 ರೂಪಾಯಿಗೆ ಮಾಡ್ಕೊಳ್ತಾ ಇದ್ದೀನಿ. ಟೋಟಲ್ ಆಗಿ ಅದು ಒಂದು ವಾರಕ್ಕೆ 320 ರೂಪಾಯಿ ಆಯಿತು. ಒಂದು ವಾರಕ್ಕೆ 320 ರೂಪಾಯಿ ಆಯಿತು. ಇನ್ನು 4 ವಾರಕ್ಕೆ ನಾನಿಲ್ಲಿ ಟೋಟಲ್ ಮಾಡಿದ್ರೆ 1280 ರೂಪಾಯಿ ಆಗುತ್ತೆ. ಅಂದರೆ ಈ ಒಂದು 7ನೇ ತಿಂಗಳಲ್ಲಿ ನಮಗೆ ಟೋಟಲ್ ಆಗಿ ಉಳಿದಂಥ ಹಣ 1280 ರೂಪಾಯಿ 7ನೇ ತಿಂಗಳಲ್ಲಿ. ಇನ್ನು 8ನೇ ತಿಂಗಳಿಗೆ ನಾನಿಲ್ಲಿ ಮತ್ತೆ 10 ರೂಪಾಯಿ ಜಾಸ್ತಿ ಮಾಡ್ತಾಯಿದ್ದೀನಿ. 80 ರೂಪಾಯಿ ಇದ್ದಿದ್ದನ್ನು ನಾನಿಲ್ಲಿ 90 ರೂಪಾಯಿಗೆ ಜಾಸ್ತಿ ಮಾಡಿದ್ದೀನಿ. ಅಂದರೆ 10 ರೂಪಾಯಿ ಜಾಸ್ತಿ ಮಾಡಿದ್ದೀನಿ. ಇನ್ನು ವಾರದ ಕೊನೆಯಲ್ಲಿ ನನಗೆ ಉಳಿಯುವಂಥ ದುಡ್ಡು 360 ರೂಪಾಯಿ ನಾನಿಲ್ಲಿ ವಾರಕ್ಕೆ ಉಳಿಸ್ಕೊಂಡ್ರೆ ಅದು 4 ವಾರಗಳಿಗೆ 1440 ರೂಪಾಯಿ ಆಗುತ್ತೆ. ಇನ್ನು 9ನೇ ತಿಂಗಳಿಗೆ ಬಂದರೆ ಮತ್ತೆ 10 ರೂಪಾಯಿ ನಾನಿಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ. ಟೋಟಲ್ ಆಗಿ 100 ರೂಪೀಸ್ 100 ರೂಪಾಯಿಯನ್ನು ನಾನಿಲ್ಲಿ ದಿನಕ್ಕೆ ಉಳಿಸ್ತಾ ಇದ್ದೀನಿ. ಅಂದರೆ ವಾರದಲ್ಲಿ 4 ದಿನಕ್ಕೆ ನನಗೆ 400 ರೂಪಾಯಿ ರೀತಿಯಲ್ಲಿ ಉಳಿತಾ ಇದೆ. ಅಂದರೆ ವಾರದಲ್ಲಿ ನಾನು 400 ರೂಪಾಯಿ ಉಳಿಸ್ತಾ ಇದ್ದೀನಿ. ಒಂದು ತಿಂಗಳಿಗೆ ಇದು ನನಗೆ 1600 ರೂಪಾಯಿ ಆಗುತ್ತೆ. ಅಂದರೆ ಒಂದು ತಿಂಗಳಿಗೆ ಅಂದರೆ 9ನೇ ತಿಂಗಳಲ್ಲಿ ನಾನು ಸೇವ್ ಮಾಡಿರೋಂಥ ದುಡ್ಡು 1600 ರೂಪಾಯಿ ಆಗಿದೆ. ಇನ್ನು ಅದೇ ರೀತಿಯಾಗಿ 10ನೇ ತಿಂಗಳಿಗೆ ಬಂದರೆ ನಾನಿಲ್ಲಿ ಮತ್ತೆ 10 ರೂಪಾಯಿ ರೀತಿ ಜಾಸ್ತಿ ಮಾಡ್ತಾ ಇದ್ದೀನಿ. 110 ರೂಪಾಯಿ ನಾನಿಲ್ಲಿ ಸೇವ್ ಮಾಡ್ತಾ ಇದ್ದೀನಿ. 4 ದಿನಕ್ಕೆ ನನಗಿಲ್ಲಿ 440 ರೂಪಾಯಿ ಉಳಿತಾಯ. ಒಂದು ವಾರಕ್ಕಾದರೆ ನಾನಿಲ್ಲಿ ಒಂದು ತಿಂಗಳು ಸೇವ್ ಮಾಡಬೇಕು, 4 ವಾರ ಸೇವ್ ಮಾಡಬೇಕು. ಹಾಗಾಗಿ ಒಂದು ತಿಂಗಳಿಗೆ ನನಗಿಲ್ಲಿ 1760 ರೂಪಾಯಿ ರೀತಿಯಲ್ಲಿ ನನಗೆ ಈ ಒಂದು 10ನೇ ತಿಂಗಳಲ್ಲಿ ಸೇವ್ ಆಗಿದೆ. ಇನ್ನು 11ನೇ ತಿಂಗಳಿಗೆ ಬಂದರೆ ಮತ್ತೆ 10 ರೂಪಾಯಿ ಆ್ಯಡ್ ಮಾಡ್ತಾ ಇದ್ದೀನಿ. 110 ರೂಪಾಯಿ ಏನಿತ್ತು ಅದನ್ನು 120 ರೂಪಾಯಿ ನಾನಿಲ್ಲಿ ಸೇವ್ ಮಾಡ್ತಾ ಇದ್ದೀನಿ. 4 ವಾರ ಸೇವ್ ಮಾಡಬೇಕು. ಅದೇ ರೀತಿಯಾಗಿ ಇದು ಒಂದು ವಾರಕ್ಕೆ ನಮಗೆ ಇಲ್ಲಿ 480 ರೂಪಾಯಿ ಆಗುತ್ತೆ. 4 ವಾರ ನಾವಿಲ್ಲಿ ಸೇವ್ ಮಾಡಬೇಕಾಗಿರೋದ್ರಿಂದ ಇದು ಒಂದು ತಿಂಗಳಿಗೆ ನನಗೆ
1920 ರೂಪಾಯಿ 11ನೇ ತಿಂಗಳಲ್ಲಿ ನನಗೆ ಸೇವ್ ಆಗಿದೆ. ಇನ್ನು ಇಷ್ಟೊಂದು ಹಣವನ್ನು ನಾವು ಸೇವ್ ಮಾಡಿದ್ಮೇಲೆ ಇನ್ನು ಕೊನೆ ತಿಂಗಳು ನಾವು ಬಿಡ್ತೀವ, ಇಷ್ಟೊಂದು ದುಡ್ಡನ್ನು ನೋಡಿದ್ಮೇಲೆ ನಾವೇನು ಮಾಡ್ತೀವಿ, ಮತ್ತೆ 10 ರೂಪಾಯಿ ಎಕ್ಸ್ಟ್ರಾ ಆದರೂ ಪರವಾಗಿಲ್ಲ ಅಂಥೇಳಿ ಇಲ್ಲಿ 130 ರೂಪಾಯಿಯನ್ನು ನಾವು ಸೇವ್ ಮಾಡ್ತೀವಿ. ಒಂದು ವಾರಕ್ಕೆ 520 ರೂಪಾಯಿ ಆದರೆ ಇದು ಒಂದು ತಿಂಗಳಿಗೆ ಅಂದರೆ 4 ವಾರಕ್ಕೆ ಇದು 2080 ರೂಪಾಯಿ ಉಳಿತಾಯವನ್ನು ನಾವು ಕೊನೆ ತಿಂಗಳಲ್ಲಿ ಮಾಡ್ಕೊಳ್ತೀವಿ. ನೋಡಿ, 320 ರೂಪಾಯಿ ನಮ್ಮ ಮೊದಲ ತಿಂಗಳ ಸೇವಿಂಗ್ಸ್ ಆದರೆ 480 ರೂಪಾಯಿ ಎರಡನೇ ತಿಂಗಳದು, 640 ರೂಪಾಯಿ, 800 ರೂಪಾಯಿ, 960 ರೂಪಾಯಿ, ಹೀಗೆ ತಿಂಗಳಿಂದ ನಮಗೆ ಜಾಸ್ತಿ ಆಗ್ತಾನೆ ಹೋಗ್ತಾ ಇದೆ. ಹಾಗಾಗಿ 10 ರೂಪಾಯಿನ ನಾವಿಲ್ಲಿ ಜಾಸ್ತಿ ಮಾಡ್ತಾ ಹೋದಾಗೆ ನಮ್ಮ ಉಳಿತಾಯದ ಹಣ ಕೂಡ ಇಲ್ಲಿ ತಿಂಗಳಿಂದ ತಿಂಗಳಿಗೆ ಜಾಸ್ತಿ ಆಗ್ತಾನೆ ಹೋಗುತ್ತೆ. ಇನ್ನು ಈ ಎಲ್ಲ ತಿಂಗಳು ಅಂದರೆ 12 ತಿಂಗಳು ನಾವೇನು ಉಳಿತಾಯ ಮಾಡಿದ್ದೀವಿ ಅದನ್ನು ಕೊನೆಯಲ್ಲಿ ಟೋಟಲಾಗಿ ನಮ್ಮ ಕೈಗೆ ಬರುವಂಥ ಮೊತ್ತವನ್ನು ನಾವು ಎಷ್ಟು ಅಂತೇಳಿ ಇಲ್ಲಿ ನಾವು ಲೆಕ್ಕ ಮಾಡ್ಕೊಳ್ಳೋದಾದರೆ, ಮೊದಲನೇ ತಿಂಗಳು ನಾವೆಷ್ಟು ಉಳಿಸಿದ್ವಿ, 320 ರೂಪಾಯಿ, ಎರಡನೇ ತಿಂಗಳು ಎಷ್ಟು ಉಳಿಸಿದ್ವಿ, 480 ರೂಪಾಯಿ. ಹಾಗೆ ನಾನಿಲ್ಲಿ 12 ತಿಂಗಳು ಏನು ಸೇವಿಂಗ್ಸ್ ಆಗಿತ್ತು ಅದೆಲ್ಲವನ್ನು ನಾನಿಲ್ಲಿ ಬರ್ಕೊಳ್ತಾ ಇದ್ದೀನಿ. ನೋಡಿ, ಟೋಟಲಾಗಿ ನಾನಿಲ್ಲಿ 12 ತಿಂಗಳು ಅಂದರೆ ಒಂದು ವರ್ಷ ಏನು ನಾನು ಸೇವಿಂಗ್ಸನ್ನು ಮಾಡಿದ್ದೆ ಅದೆಲ್ಲವನ್ನು ಇಲ್ಲಿ ಬರೆದಿದ್ದೀನಿ. ಟೋಟಲಾಗಿ ನಮಗೆ ವರ್ಷದ ಕೊನೆಯಲ್ಲಿ ನಾವೇನು ಸೇವಿಂಗ್ಸ್ ಮಾಡಿದ್ದೀವಿ ಅದರ ಮೊತ್ತ ಎಷ್ಟು ಬರುತ್ತೆ ಅಂಥೇಳಿ ನೋಡ್ಕೊಳ್ಳೋದಾದರೆ 14,400 ರೂಪಾಯಿ ನಮಗೆ ಕೈಗೆ ಸಿಗುತ್ತೆ. ವರ್ಷದ ಕೊನೆಯಲ್ಲಿ ನಮಗೆ ಅಂದರೆ ಒಂದು ವರ್ಷಕ್ಕೆ ನಮ್ಮ ಕೈ ಸೇರುವಂತಹ ಮೊತ್ತ 14,400 ರೂಪಾಯಿ. ಯಾರು ಕೊಡ್ತಾರೆ ಹೇಳ್ರಿ? ನಮಗೆ 1,000 ಕೊಡಿ ಅಥವಾ 100 ರೂಪಾಯಿ ಕೊಡಿ ಅಂದರೆ ಯಾರೂ ಕೊಡೋದಿಲ್ಲ. ಈ ರೀತಿ ನಾವು ತರಕಾರಿ ತರಲಿಕ್ಕೆ ಅಥವಾ ಹಾಲು ತರಲಿಕ್ಕೆ ಅಥವಾ ಮನೆ ಖರ್ಚಿಗೆ ಅಂತೇಳಿ ಕೊಟ್ಟಂತಹ ದುಡ್ಡಲ್ಲಿ ಸ್ವಲ್ಪ ಸೇವಿಂಗ್ಸ್ ಮಾಡಿದ್ರೂ ಕೂಡ ವರ್ಷದ ಕೊನೆಯಲ್ಲಿ ಹತ್ತತ್ರ ನಾವು 15,000 ರೂಗಳನ್ನು ನಾವಿಲ್ಲಿ ಸೇವ್ ಮಾಡ್ಬೋದು. ಅಂದರೆ ಒಂದು 600 ರೂಪಾಯಿ ಕಡಿಮೆ ಇದೆ. ಆ ಒಂದು 600 ರೂಪಾಯಿ ನೀವು ಎಕ್ಸ್ಟ್ರಾ ಕೈಯಿಂದ ಹಾಕ್ಕೊಂಡ್ಬಿಟ್ರೆ ಒಂದು ವರ್ಷಕ್ಕೆ ನಾವು ಸೇವ್ ಮಾಡುವಂಥ ದುಡ್ಡು 15,000 ರೂಪಾಯಿ ಆಗುತ್ತೆ. ಅಂದರೆ ಒಂದು 600 ರೂಪಾಯಿ ನಾವು ಎಕ್ಸ್ಟ್ರಾ ಕೈಯಿಂದ ಹಾಕ್ಕೊಂಡ್ಬಿಟ್ರೆ 15,000 ರೂಪಾಯಿ ಅನ್ನುವಂಥದ್ದು ಒಂದು ವರ್ಷದ ಮೊತ್ತ ಅಂತಲೇ ಹೇಳ್ಬೋದು. ಖಂಡಿತವಾಗ್ಲೂ ಮಕ್ಕಳ ಒಂದು ಸಣ್ಣ ಒಂದು ವಸ್ತುಗಳನ್ನು ಕೊಡಿಸ್ಲಿಕ್ಕೆ ಮನೆಯವ್ರ ಹತ್ರ ಕೇಳಬೇಕಾಗಿರತ್ತೆ. ಖಂಡಿತವಾಗ್ಲೂ ನಾವು ಈ ರೀತಿಯಾಗಿ ಸೇವಿಂಗ್ಸನ್ನು ಮಾಡ್ಕೊಳ್ತಾ ಬಂದರೆ ನಮ್ಮ ಒಂದು ಪುಟ್ಟ ವಸ್ತುಗಳನ್ನು ತೊಗೊಳೋದಕ್ಕಾಗಿರ್ಬೋದು ಅಥವಾ ಮಕ್ಕಳಿಗೆ ಏನೋ ಒಂದು ಗಿಫ್ಟನ್ನು ಕೊಡಲಿಕ್ಕಾಗಿರ್ಬೋದು ಅಥವಾ ಹಸ್ಬೆಂಡಿಗೆ ಏನೋ ಒಂದು ಗಿಫ್ಟನ್ನು ಕೊಡಲಿಕ್ಕಾಗಿರ್ಬೋದು, ಖಂಡಿತವಾಗ್ಲೂ ಈ ಒಂದು ಮೊತ್ತ ತುಂಬಾ ಹೆಲ್ಪ್ ಆಗುತ್ತೆ. ಕೇಳಿಬಿಟ್ಟು ಕೊಡೋದ್ರಲ್ಲಿ ಏನು ಮಜಾ ಇರೋದಿಲ್ಲ. ನಾವೇ ಈ ರೀತಿಯಾಗಿ ಸೇವಿಂಗ್ಸನ್ನು ಮಾಡಿ ಏನೋ ಮಕ್ಕಳಿಗಾಗಿರ್ಬೋದು, ಮನೆಯವರಿಗಾಗಿರ್ಬೋದು ಅಥವಾ ತಂದೆ ತಾಯಿಗಾಗಿರ್ಬೋದು ಏನೋ ಒಂದು ಪುಟ್ಟ ಗಿಫ್ಟು, ಉಡುಗೊರೆ ಅಥವಾ ನಮ್ಮ ಕಷ್ಟ ಕಾಲಕ್ಕೇ ಆಗುತ್ತೆ ಈ ರೀತಿ ನಾವು ಸೇವಿಂಗ್ಸನ್ನು ಮಾಡ್ತಾ ಹೋಯಿತು ಅಂದರೆ. ಇಲ್ಲಪ್ಪ ನಾವು ವರ್ಷಕ್ಕೆ ಮಾಡೋದಿಲ್ಲ, ಒಂದು 5 ವರ್ಷಕ್ಕೆ ಮಾಡ್ಕೊಳ್ತೀವಪ್ಪ ಅಂದರೆ 5 ವರ್ಷದ ಮೊತ್ತ ಎಷ್ಟಾಗತ್ತಪ್ಪ ಅಂದರೆ ಹತ್ತತ್ರ ನಮಗೆ 72,000 ರೂಪಾಯಿಗಳ ಒಂದು ಉಳಿತಾಯ ಆಗತ್ತೆ. 72,000 ರೂಗಳನ್ನು ನಾವು ಈ ರೀತಿ 20-30 ರೂಪಾಯಿಗಳನ್ನು ಉಳಿಸ್ಕೊಳ್ಳೋದ್ರಿಂದ ತರಕಾರಿ ಖರ್ಚು ಅಥವಾ ಹಣ್ಣು ಹಾಲು ಈ ರೀತಿ ತರುವಂಥ ಸಮಯದಲ್ಲಿ 20-30 ಉಳಿಸ್ತಾ ಬರೋದ್ರಿಂದನೂ ಕೂಡ ಹತ್ತತ್ರ ನಮಗೆ 72,000 ರೂಗಳನ್ನು ನಾವು ಉಳಿಸ್ಕೊಳ್ಬೋದು. ಒಂದು ದೊಡ್ಡ ಮೊತ್ತದ ಒಂದು ಅಮೌಂಟೇ ನಮ್ಮ ಕೈ ಬಂದು ಸೇರತ್ತೆ. ಅಥವಾ ನಾವು ಇನ್ನೊಂದು ಎಕ್ಸ್ಟ್ರಾ 3,000 ರೂಪಾಯಿ ಇದಕ್ಕೆ ಸೇರಿಸ್ಕೊಳ್ತೀವಪ್ಪ ಅಂದರೆ ನಿಮ್ಮ ಕೈಗೆ 5 ವರ್ಷಕ್ಕೆ ಒಂದು 75,000 ರೂಪಾಯಿಯನ್ನು ನೀವು ಆರಾಮಾಗಿ ಉಳಿಸ್ಕೊಳ್ಬೋದು. ಒಳ್ಳೆ ಮೊತ್ತನೇ ನಿಮ್ಮ ಕೈ ಸೇರತ್ತೆ ಅಂತಲೇ ಹೇಳ್ಬೋದು. ಒಂದು ದೊಡ್ಡ ಹುಂಡಿನ ತಂದಿಟ್ಕೊಂಡ್ಬಿಡಿ, ಅದರಲ್ಲಿ ನೀವು ಈ ರೀತಿ 20 ರೂಪಾಯಿ, 30 ರೂಪಾಯಿ, 40 ರೂಪಾಯಿ, 50 ರೂಪಾಯಿ ಹಾಕ್ತಾ ಬನ್ನಿ. ಬಿಡದೇನೆ ನೀವು ಒಂದು 5 ವರ್ಷ ನಾವು ಸೇವಿಂಗನ್ನು ಮಾಡ್ತೀವಪ್ಪ ಅಂದ್ರೂ ಕೂಡ ನಿಮಗೆ 75,000 ರೂಪಾಯಿ ಬಂದುಬಿಡತ್ತೆ. ಏನೋ ಒಂದು ದೊಡ್ಡ ಮಟ್ಟದ ಒಂದು ಮೊತ್ತವನ್ನು ನಾವು ನಮ್ಮ ಕೈಯಲ್ಲಿ ಇಟ್ಕೊಳ್ಬೋದು. ಒಳ್ಳೆ ಸೇವಿಂಗ್ಸ್ ಅಂತೂ ಖಂಡಿತವಾಗ್ಲೂ ಆಗುತ್ತೆ. ನಾವು ಅದಕ್ಕೆ ಅಂತೇಳಿ ಅದನ್ನೇ ಒಂದು ತಲೆಯಲ್ಲಿ ಇಟ್ಕೊಂಡು ಮಾಡೋ ಅಂಥದ್ದೆಲ್ಲ ಉಳಿದಿರತ್ತೆ. ಅದನ್ನು ನಾವು ಮರೀದೇನೆ ಈ ರೀತಿ ಸೇವಿಂಗ್ಸನ್ನು ಮಾಡ್ತಾ ಬರೋದ್ರಿಂದ ಆರಾಮಾಗಿ ಈ ಒಂದು ಮೊತ್ತವನ್ನು ನಾವು ಕೊನೆಯಲ್ಲಿ ಪಡ್ಕೊಳ್ಬೋದು. ಖಂಡಿತವಾಗ್ಲೂ ಇದು ತುಂಬಾ ಹೆಲ್ಪ್ ಆಗುತ್ತೆ. ತುಂಬ ಒಂದು ಒಳ್ಳೆ ಟಿಪ್ಸ್ ಅಂತಲೇ ಹೇಳ್ಬೋದು. ಅದರಲ್ಲೂ ನಾವೇನು ಕೆಲಸಕ್ಕೆ ಹೋಗೋದಿಲ್ಲ, ಪದೇ ದುಡ್ಡನ್ನು ಕೇಳಬೇಕು ಹಸ್ಬೆಂಡ್ ಹತ್ರ ಅನ್ನೋ ಅಂಥವ್ರು ಖಂಡಿತವಾಗ್ಲೂ ಈ ರೀತಿ ಪುಟ್ಟ ಸೇವಿಂಗ್ಸನ್ನು ಮಾಡಿ ಈ ರೀತಿ ನೀವು ಕೂಡಿಡ್ತಾ ಬಂದರೆ ಖಂಡಿತವಾಗ್ಲೂ ಒಂದು ಒಳ್ಳೆ ಮೊತ್ತವನ್ನು ನೀವು ಪಡಿಬೋದು. ಟ್ರೈ ಮಾಡಿ ನೋಡಿ.
ಸಿಂಪಲ್ಲಾಗಿ ನಾವು ವಾರದಲ್ಲಿ 10-20 ಈ ರೀತಿ ಸೇವ್ ಮಾಡ್ಕೊಂಡು ಬಂದರೂ ಕೂಡ ವರ್ಷದ ಕೊನೆಯಲ್ಲಿ ಒಳ್ಳೆ ಅಮೌಂಟ್ ಅಂತೂ ಕೈಗೆ ಸಿಗುತ್ತೆ. ಖಂಡಿತ ಟ್ರೈ ಮಾಡಿ ನೋಡಿ. ಮಕ್ಕಳಿಗೆ ಒಂದು ಪುಟ್ಟ ಒಡವೆ ಕೊಡಿಸ್ಲಿಕ್ಕೋ ಅಥವಾ ಅವ್ರಿಗೂ ಇಷ್ಟಪಟ್ಟಂಥ ಒಂದು ಚಿಕ್ಕ ವಸ್ತು ಕೊಡಿಸ್ಲಿಕ್ಕೋ ಅಥವಾ ಮನೆಗೆ ಏನೋ ಒಂದು ವಸ್ತುಗಳನ್ನು ತರಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಅದು ತುಂಬ ಕಷ್ಟದ ಸಮಯ ಅನ್ನೋವಂಥ ಒಂದು ಸಮಯದಲ್ಲೂ ಕೂಡ ಇದು ತುಂಬಾ ಹೆಲ್ಪ್ ಆಗುತ್ತೆ. ನಾವು 4-5 ವರ್ಷ ಬಿಡ್ತೀವಿ ಅಂದರೆ ಖಂಡಿತವಾಗ್ಲೂ ಒಳ್ಳೆ ಅಮೌಂಟ್ ಅಂತೂ ನಮಗೆ ಸಿಕ್ಕೇ ಸಿಗುತ್ತೆ. ತುಂಬ ಸುಲಭವಾಗಿರೋವಂಥ ವಿಧಾನದಲ್ಲಿ ಒಳ್ಳೆ ಅಮೌಂಟು ನಮ್ಮ ಕೈಗೆ ಸಿಗುತ್ತೆ. ಟ್ರೈ ಮಾಡಿ ನೋಡಿ. ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ತಪ್ಪದೇನೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆಯಿತಾ. ಥ್ಯಾಂಕ್ ಯು.